ಗುಬ್ಬಿ ಪಟ್ಟಣದಲ್ಲಿ ಇದೀಗ ಬಿಜೆಪಿ ವತಿಯಿಂದ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಲ್ಎಗಳ ಸಮಾವೇಶವನ್ನು ಇದೀಗ ನಡೆಸಲಾಗಿದೆ. ಈ ಮೂಲಕವಾಗಿ ಬಿಎಲ್ಎಗಳ ಒಂದು ವ್ಯವಸ್ಥಿತವಾದಂತಹ ಕಾರ್ಯಕ್ರಮ ಜೊತೆಗೆ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿರತಕ್ಕಂತಹದ್ದು. ಗುಬ್ಬಿಯಲ್ಲಿ ಬೂತ್ ಅಧ್ಯಕ್ಷರು ಬಿಎಲ್ಎ 2ಗಳ ಸಮಾವೇಶವನ್ನು ನಡೆಸಲಾಗಿದೆ. ತಾಲೂಕು ಬಿಜೆಪಿ ಮಂಡಲದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹದ್ದು. ಎಸ್ಐಆರ್ ಕಾರ್ಯಾಗಾರಕ್ಕೆ ಬಿಜೆಪಿ ಮುಖಂಡರಿಂದ ಇದೀಗ ಚಾಲನೆ ಸಿಕ್ಕಿದೆ. ಪಟ್ಟಣದ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಬಲರಾಮಣ್ಣ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಿಎಲ್ಎ ಬಿಎಲ್ಒಗಳ ಪಾತ್ರ ಕೂಡ ದೊಡ್ಡದು. ನಕಲಿ ಮತದಾರರನ್ನ ಪಟ್ಟಿಯಿಂದ ತೆರವುಗೊಳಿಸುವಂತಹ ಸಂಕಲ್ಪ ಕೈಗೊಳ್ಳಬೇಕಾಗಿದೆ ಅನ್ನುವಂಥದ್ದನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವಿ ಹೆಬ್ಬಾಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಬಿಎಲ್ಎಗಳ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದವರಾಗಿದ್ದು ಆಯೋಗದ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡು ಅವರನ್ನು ಪ್ರಾಮಾಣಿಕ ಕಾರ್ಯನಿರ್ವಹಣೆಗೆ ಪ್ರೇರೇಪಿಸಬೇಕು ಅಂತೇಳಿ ಕರೆಯನ್ನು ಕೊಟ್ಟಿರುವಂತಹದ್ದು. ಬ್ರಾಹ್ಮಣ ಮಂಡಳಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಚ್ಚಿದಾನಂದ ಮೂರ್ತಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವ ಬದಲು ಈ ಕಾರ್ಯದಲ್ಲಿ ಬಿಎಲ್ಎಗಳ ಒಂದು ಎಚ್ಚರ ವಹಿಸಬೇಕು. ಬೂತ್ ಅಧ್ಯಕ್ಷರು, ಶಕ್ತಿ ಕೇಂದ್ರದ ಅಧ್ಯಕ್ಷರು ಹಾಗೂ ಬಿಎಲ್ಎಗಳ ಒಂದರ ಜೊತೆ ನಿಕಟವಾದ ಸಂಪರ್ಕವನ್ನು ಬಿಎಲ್ಎ 2 ಹೊಂದಿರಬೇಕಾಗಿರತಕ್ಕಂಥದ್ದು. ಜೊತೆಗೆ ಬಿಎಲ್ಎ 1, ಬಿಎಲ್ಎ 2 ಚುನಾವಣಾ ಆಯೋಗವೇ ನೇಮಿಸಿದೆ. ಬಿಎಲ್ಒಗಳ ಒಂದು ಅಧಿಕಾರಿಗಳಿಗಿರ್ತಕ್ಕಂಥ ಅಧಿಕಾರ ಹಾಗೂ ತಮಗೂ ಕೂಡ ಇದೆ. ಬಿಎಲ್ಎಗಳಿಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಿಯಮಿತವಾಗಿ ಕಾರ್ಯಾಗಾರ ಒಂದು ಮಂಡಲದಲ್ಲಿ ಭಾಗಿಯಾಗ್ತಕ್ಕಂಥದ್ದಾಗಬೇಕು. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಆಯೋಗ ಎಸ್ಐಆರ್ ಅನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅನರ್ಹ ಮತದಾರರು ಕೈಬಿಡಬೇಕು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಗೆ ಸೇರಿಸಬೇಕು. ಭಾಳಷ್ಟು ಜನ ವಿಶ್ವಕೋರರು ಬಂದು ಇಲ್ಲಿ ಮತದಾರ ಎನ್ರೋಲ್ ಮಾಡ್ಕೊಂಡು ಅನರ್ಹರು ಕೂಡ ಮತದಾನ ಮಾಡ್ತಿದ್ದಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಎಸ್ಐಆರ್ ಅನ್ನು ತೀವ್ರ ಮತದಾರ ಪರಿಷ್ಕರಣೆಗೆ ಚುನಾವಣೆ ಆಯೋಗ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ತರಹದ ಲೋಪ ಇಲ್ಲ. ಇಲ್ಲಿ ಅರ್ಹರಿಗೆ ಮತದಾರ ಪಟ್ಟಿಯಲ್ಲಿರಬೇಕು, ಅನರ್ಹರಿಗೆ ಹೋಗ್ಬೇಕು ಅಂತ. ಜನಸಂಖ್ಯೆ ತುಂಬ ಜಾಸ್ತಿ ಅಂತ ಅನ್ನಿಸ್ತಿತ್ತು. ಯಾಕೆ ವೋಟ್ ಲಿಸ್ಟ್ ನೋಡಿ ಒಬ್ಬೊಬ್ಬರ ಕಡೆ 4-4 ವೋಟ್ ಇರೋಂಥದ್ದು, ಅವ್ರಿಗೆ ವಾಸ ಇಲ್ಲ ಅಂತ ವೋಟ್ಗಳನ್ನ ಸೇರಿಸಬೇಕು. ಇದನ್ನೆಲ್ಲ ತೆಗೆದು ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಎಸ್ಐಆರ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದು ಖಂಡಿತ ಒಳ್ಳೆಯ ಕೆಲಸ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿ ಬೂತ್ನಲ್ಲಿ ನಿಂತು ಅರ್ಹ ಮತದಾರರನ್ನ ಸೇರಿಸುವಂಥ ಕೆಲಸವನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾರೆ. ಯಾವ ಥರ ನೀವು ಸಿದ್ಧತೆ ಯಾವ ಥರ ಮಾಡ್ಕೊಂಡಿದ್ದೀವಿ? ಬಿಎಲ್ಎ 1, ಬಿಎಲ್ಎ 2ಗಳು ಯಾವ ಥರ ಬಿಎಲ್ಎ 2 ನಮ್ಮ ಈಗ ಆಲ್ರೆಡಿ ಚುನಾವಣಾ ಆಯೋಗಕ್ಕೆ ನಾವು ಒಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ. ಅದನ್ನು ನೇಮಕಾತಿ ಐಡೆಂಟಿಫೈ ಕಾರ್ಡನ್ನು ಕೊಡ್ತಾರೆ. ಅವರು ಬಿಎಲ್ಎ 2 ಬೂತ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಸುಮಾರು 16 ಬಾರಿ ಪರಿಷ್ಕರಣೆ ಒಂದು 1957, 59, 60 ಮತ್ತು 2000 ಅಭಿವೃದ್ಧಿಯಾಗಿ ಹಾಗಾಗಿ 24 ವರ್ಷ ಕಳೆದ ನಂತರ ಮತ್ತೊಮ್ಮೆ ಸಾಲ ಪ್ರಾರಂಭ ಆಗಿ ಈಗಾಗಲೇ 13 ರಾಜ್ಯಗಳಲ್ಲಿ ಮಾಡಿದ್ದಾರೆ. ನಿನ್ನೆ ಕೇರಳದಲ್ಲಿ ಸಹಿತ ಕೇರಳದಲ್ಲಿ ಮತದಾರರು ಹಾಗೆ ಕಾಂಗ್ರೆಸ್ ಹೇಳಿದ್ದಾರೆ. ಎಸ್ಐಆರ್ನ ಭಾಳ ಅನುಕೂಲ ಆಗಿದೆ. ಅನ್ಯ ಮತದಾರನ ತೆಗೆದು ನೈಕ ಮತದಾರನ ಸೇರಿಸುವಂಥ ಅವಕಾಶ ಆಗಿದೆ. ಇವತ್ತು ಸಹಿತ ಎಷ್ಟೋ ಮತದಾರರ ಪಟ್ಟಿಯಲ್ಲಿ ನಮ್ಮ ತಂದೆ ಸತ್ತೋದ್ರು ಸಹಿತ ಇವತ್ತು ಅವರ ಹೆಸರುಗಳು ಬರ್ತಾರೆ. ಹಾಗಾಗಿ ಈ ಎಸ್ಐಆರ್ ಪ್ರಕ್ರಿಯೆಯಿಂದ ನೈಜ ಮತದಾರರಿಗೆ ಮತ್ತು ಮತದಾರ ಅಲ್ಲೇ ಇದ್ದವರಿಗೆ ತೆಗೆದುಹಾಕುವಂಥದ್ದು, ಮತದಾರರಿಗೆ ಹಕ್ಕು ಕೊಡುವಂಥ ಕೆಲಸವನ್ನು ಮತ್ತು ಭಾರತ ಸರ್ಕಾರ ಚುನಾವಣಾ ಆಯೋಗ ಮಾಡಿದ್ದಾರೆ. ಆಗ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹಿತ ಕೇಡರ್ ಪಾರ್ಟಿ ಕಾರ್ಯಕರ್ತರು ಯಾವತ್ತೂ ಸಹಿತ ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಇಲ್ಲಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಬರ್ತಕ್ಕಂಥ ತುಮಕೂರಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಎಲ್ಎವನ್ನು ನೇಮಕ ಮಾಡಿದ್ದಾರೆ. ಬಿಎಲ್ಎ 1, ಬಿಎಲ್ಎ 2 ನೇಮಕ ಮಾಡಿದ್ದಾರೆ. ಅದೇ ರೀತಿ ವಿಧಾನಸಭಾ ಕ್ಷೇತ್ರದಲ್ಲಿ 199 ಬೂತ್ಗಳಿಗೆ ಬಿಎಲ್ಎ 2 ಬೂತ್ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಅವ್ರಿಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು ಕಾರ್ಯಾಗಾರ ಇದೆ. ಆ ರೀತಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಬಿಎಲ್ಒ ಆಫೀಸರ್ಗೆ ಸಹಾಯ ಮಾಡೋದ್ರಲ್ಲಿ ಮತ್ತು ಯಾರು ಇದ್ದಾರೆ ಅವರೆಲ್ಲರಿಗೂ ಸಹಿತ ಮತದಾರರನ್ನ ಸೇರಿಸುವಂಥ ಕೆಲಸವನ್ನು ಸಾರ್ವಜನಿಕ ಮಾಡುವಂಥ ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅಂತ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕರ್ತರು ಸಹಿತ ಕಾರ್ಯಾಗಾರ ಬೀಸಿದಲ್ಲಿ ಆ ನಿಟ್ಟಿನಲ್ಲಿ ಎಲ್ಲ ಸಹಿತ ಈ ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ 1ನೇ ತಾರೀಕಿಂದ ಪ್ರಾರಂಭ ಆಗ್ತಕ್ಕಂಥ ಎಸ್ಐಆರ್ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮತದಾರರ ಪರಿಷ್ಕರಣೆಯಲ್ಲಿ ಭಾಗವಹಿಸ್ತಾರೆ. ಅಮಿತ್ ಶಾ ನರೇಂದ್ರ ಮೋದಿ ಅವರು ನಿರ್ಧಾರ ತಗೊಂಡು ಒಂದು ಎಸ್ಐಆರ್ ಬರ್ತಾರೆ. ಎಸ್ಐಆರ್ ತಂದು ಅಲ್ಲಿ ಬಾಂಗ್ಲಾದೇಶದವರು ಯುವಕರು ಎಲ್ಲ 1 ಕೋಟಿ ಜನ ಸೇರಿ ನಮ್ಮ ನಾವು ಜನ ಅಂತ ಓದ್ಕೊಂಡೆ ಅವರು ಉಪಯೋಗಿಸ್ಕೊಂಡು ಮಮತಾ ಬ್ಯಾನರ್ಜಿ ದೌರ್ಜನ್ಯ ಮಾಡ್ತಿದ್ರು. ಅಂಥ ಒಂದು ದಿಟ್ಟ ನಿರ್ಧಾರನ ನಮ್ಮ ಅಮಿತ್ ಶಾ ಹಾಗೂ ನಮ್ಮ ನರೇಂದ್ರ ಮೋದಿ ಅವರು ತಗೊಂಡು ಎಸ್ಐಆರ್ ತಂದರು.
ಎಸೆ ತಂದು ಅಲ್ಲಿಂದ ನಾವು ಒಂದು ಗೆಲುವನ್ನು ಕಂಡು ಇಡೀ ಭಾರತ ದೇಶದ ಇವತ್ತು ಎಲ್ಲದಲ್ಲೂ ಎಸೆ ಮಾಡೋಕ್ಕೆ ಓಡಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ನಮ್ಮ ಬೇಟೆಗೂ ಅನ್ನೋದು ತುಂಬ ಜವಾಬ್ದಾರಿ ಇರುತ್ತೆ. ಅವರು ತುಂಬ ಜವಾಬ್ದಾರಿ ತಗೊಂಡು ಯಾರು ಅಂಗಡಿಯಿಂದ ಬಂದಿದ್ದಾರೆ, ಯಾರು ಅಂಗಡಿಯಿಂದ 2-3 ಕಡೆ ಓಟು ಲಿಸ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ತೀವ್ರವಾಗಿ ಒಂದು ತಿಂಗಳ ಕಾಲ ನೀವು ಜವಾಬ್ದಾರಿ ತಗೊಂಡು ಅದನ್ನು ನಿಗಾ ಮಾಡಬೇಕಾಗ್ತದೆ. ಉದಾಹರಣೆಗೆ ನಾನೇ ಒಂದು ಉದಾಹರಣೆ ಹೇಳ್ತೀನಿ. ಚಿಕ್ಕನಲ್ಲಿ ಕೂತು 165ರಲ್ಲಿ 30 ಜನ, 30ರಿಂದ 35 ಜನ ಮೊದಲನೇದಾಗಿ ಮಗೇರಿ 35 ಓಟ್ ಹಾಕ್ತಾರೆ. ಆಮೇಲೆ ಮಧ್ಯಾಹ್ನ ಬಂದು ತುಮಕೂರಲ್ಲಿ ಹಾಕ್ತಾರೆ. ಸಂಜೆ 6:30-7 ಗಂಟೆಗೆ ಬಂದು ಅಭಿವೃದ್ಧಿ ಓಟ್ ಹಾಕ್ತಾರೆ. ಇದು ಏನಪ್ಪ ಅಂತಂದರೆ ನಾನು ಆ ಕ್ಯಾಂಡಿಡೇಟ್ ಆಗಿ ಅಲ್ಲಿ ನಾನು 5 ಓಟನ್ನು ಹೊತ್ಕೊಂಡು ಸೋಲ್ತೀನಿ ಅಂತ ಕಾರಣ ಏನಪ್ಪ ಅಂತಂದರೆ ಇದೇ ಹೊರಗಡೆಯಿಂದ ಬಂದು ಹಾಕಂತ ಓಟೇ ಬೇರೇಟು ಇದು ಮೋಸ ಅಕ್ರಮ ತಡೆದ್ರೆ ನಾವು ಬೇರೆ ಗೆಲ್ತೀವಿ. ನಮ್ಮ ತಾಲೂಕಲ್ಲೂ ನಾವು ಏನು 6,000-8,000 ಓಟಲ್ಲಿ ಸೋಲ್ತಾ ಇದ್ದೀವಿ. ನಾವು ಇದನ್ನ ನಮ್ಮ ತಾಲೂಕಲ್ಲಿ 5,000-6,000 ಓಟ್ ಡಿಲೀಟ್ ಆದರೆ ನಾವು 15,000 ಓಟ್ ಲೀಡಿಂಗಲ್ಲಿ ನಾವು ಭರ್ಜರಿಯಾಗಿ ಗೆಲ್ತೀವಿ.